ದೇವಸ್ಥಾನ ದರ್ಶನ ಒಂದ್ಸಲ ಮಾಡಬೇಕಾದ್ರೂ ಅನಿವಾರ್ಯ ಆಗಿತ್ತು ಗಂಡು ಮಕ್ಕಳಿಲ್ಲಿ ಇವಾಗ ಫ್ರೀ ಮಾಡಿದ್ದಾರೆ ಅಂದರೆ ಯಾವಾಗ ತಿಂಗಳಿಗೆ ಒಂದ್ಸಲ ಹೋಗಿ ಎಲ್ಲಮ್ಮ ದರ್ಶನ ಬನಶಂಕರ ದರ್ಶನ ಮಾಡ್ಬೋದು. ಅನ್ನಭಾಗ್ಯ ಮನೆಯಲ್ಲಿ ತಿನ್ನಕ್ಕೆ ಅಣ್ಣ ಇಲ್ದಿದ್ರು ಅನ್ನ ಸಾರು ಮಾಡ್ಕೊಂಡು ಉಣ್ಬೋದು. ತಾಯಿ ಮಕ್ಕಳು ಸಾಕ್ಬೋದು. ಗಂಡು ಕುಡ್ಕೊತ ಹೋದ್ರೂ ಗಂಡು ದುಡ್ದೇ ಇದ್ರೂ ಮಕ್ಕಳ ತಾಯಿ ಸಾಕ್ಬೋದು. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ದುಡಿಯಕ್ಕೆ ಮಳಿಗಿಳಿ ಹತ್ತಿರ ದುಡಿಯೋಕೆ ಕೆಲಸ ಹತ್ತಲಿದ್ರೆ ಅದು ಕರೆಂಟ್ ಬಿಲ್ ಕಟ್ಟೋದು ಕಷ್ಟ ಆಗ್ತಿತ್ತು. ಇವಾಗ ಫ್ರೀ ಆಗೋಣ ಎಷ್ಟೋ ಅನುಕೂಲತೆ ಆಗಿದೆ ಜನರಿಗೆ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ. ಹೆಣ್ಮಕ್ಳ ಕಷ್ಟ ಏನಂತ ಅರ್ಥ ಮಾಡ್ಕೊಂಡು ಒಳ್ಳೇದು ಮಾಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಎಲ್ಲಮ್ಮ ತಾಯಿ ಬನಶಂಕರಿ ಅಂತೂ ಆಯುಷ್ಯ. ಜನರ ಮನಸ್ಸಿನ ಪ್ರತಿಧ್ವನಿ ಕರೆಗೆ ಒಲಿದ ಸೌಭಾಗ್ಯನಿ.